ನೀರನ್ನ ಕುಡಿಬೇಕಾದ್ರೆ ನಾವು ಟೆನ್ಸ್ಡ್ ಆಗಿ ಕುಡಿಬಾರ್ದು, ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಕುಡಿಬೇಕು ನೀರನ್ನ ಕುಡಿಬೇಕಾದ್ರೆ. ಯಾಕಂದರೆ ನಮ್ಮ ಡೈಜೆಸ್ಟ್ ನಮ್ಮ ದೊಡ್ಡವರು ನಮ್ಮ ಪೇರೆಂಟ್ಸ್ ಹೇಳ್ತಾರೆ ನೋಡಿ, ಕೂತ್ಕೊಂಡು ಸಮಾಧಾನವಾಗಿ ತಿನ್ನು, ನಿಂತ್ಕೊಂಡು ನಿಧಾನವಾಗಿ ನೀರು ಕುಡಿ ಅಂತ ಹೇಳ್ತಾರೆ ನೋಡಿ. ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಬಂದು ಕೂತಿದ್ದಾಗ ಒಂಥರ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ, ಸೊ ನಿಂತಿದ್ದಾಗ ಒಂಥರ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಅನ್ನನಾಳ ಅಂತ ಹೇಳ್ತೀವಲ್ಲ, ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಇಡೀ ಬಾಡಿನೇ ಕೊಲ್ಯಾಪ್ಸ್ ಆಗುವಂಥ, ಬಾಡಿನೇ ಡಿಮೆರಿಟೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಟೆನ್ಷನ್ ಫ್ರೀ ಆಗಿ ರಿಲ್ಯಾಕ್ಸ್ಡ್ ಆಗಿ ಮಸಲ್ಸ್ ಎಲ್ಲ ಕಾಮಾಗಿ ಇಟ್ಕೊಂಡು ನೀರು ಕುಡಿಬೇಕು. ಸೊ ಇದೊಂದು ಬೆನಿಫಿಟ್ಸ್ ಆಫ್ ವಾಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ನಾವು ನೀರು ಕುಡಿಬೇಕಾದ್ರೆ ಎಮರ್ಜೆನ್ಸಿಲಿ ಗಡಗಡ ಅಂತ ಫುಲ್ಲು ಬಾಟಲ್ನ ಎತ್ತಿಬಿಟ್ಟು ಕುಡಿದ್ಬಿಡ್ಬಾರ್ದು. ಯಾಕಂದರೆ ಆವಾಗ ನಮ್ಮ ಬಾಡಿಗೆ ವಾಟರ್ ಬೆನಿಫಿಟ್ಸ್ ಏನೂ ಸಿಗಲ್ಲ. 1 ಲೀಟರ್ ನೀರು ಕುಡಿದ್ರೆ 1 ಲೀಟರ್ ಯೂರಿನಲ್ಲಿ ಪಾಸ್ ಆಗೋಗ್ಬಿಡುತ್ತೆ. ನಾವು ನೀರು ಕುಡಿಬೇಕಾದ್ರೆ ಸಿಪ್ ಬೈ ಸಿಪ್ ಫೀಲ್ ಮಾಡ್ಕೊಂಡು ಕುಡಿಬೇಕು. ಸೊ ಇದರಿಂದ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ಸ್ಲೋ ಡೌನ್ ಪ್ರೋಸೆಸ್ಸಿಂದ ನಮಗೆ ತುಂಬ ಯೂಸಸ್ ಇದೆ. ಸೊ ಇದನ್ನು ಫಾಲೋ ಮಾಡ್ತೀರಾ ಅಲ್ವಾ? ವಾಟರ್ ಯೂಸ್ ನೆಕ್ಸ್ಟ್ ಟೈಮಿಂದ ವಾಟರ್ ಅಲ್ಲಿ ನೀವೇನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅದೆಲ್ಲ ಸರಿ ಮಾಡ್ಕೋತೀರಾ ಅಲ್ವಾ? ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಸುಮಾ.ಚುಮ್ಮಿ. ಸೊ ಥ್ಯಾಂಕ್ ಯು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.